ಮಾರನಾಳ ತಾಂಡಾದಿಂದ ಛಾಯಾ ಭಗವತಿವರಿಗೆ ಪಾದಯಾತ್ರೆ ಪರಂಪರೆಯಿಂದ ಪಾಲಿಸಿಕೊಂಡು ಬರುತ್ತಾ ಇರುವಂತಹ ಪಾದಯಾತ್ರೆ ಇದಾಗಿದ್ದು ದಸರಾ ಹಬ್ಬದ ಪ್ರಯುಕ್ತ ಕೃಷ್ಣಾ ನದಿಯ ದಡದಲ್ಲಿ ವಾಸಿಸುತ್ತಿರುವ ಛಾಯಾ ಭಗವತಿ ದಕ್ಷಿಣ ಕಾಶಿಯಲ್ಲಿ ವಾಸಿಸುತ್ತಿರುವ ಛಾಯಾ ಭಗವತಿ ದಕ್ಷಿಣ ಕಾಶಿಯಲ್ಲಿರುವ ಸ್ಥಳದವರೆಗೂ ಹೋಗಿ ಅಲ್ಲಿ ತಾಯಿ ಧಾನಿಯಾಡಿ ದೇವಿಯ ರಂಗಸ್ಥಾನ ಮಾಡಿಸಿ ಮನೆಗೆ ತೆರಳಿ ನವರಾತ್ರಿ ದೀಪವನ್ನ ಹಚ್ಚುವ ಪದ್ಧತಿ ಇದಾಗಿದ್ದು ಇದರಲ್ಲಿ ಊರಿನ ಗುರು ಹಿರಿಯರು ಮತ್ತು ಯುವಕರು ಸೇರಿ ಅತಿ ವಿಶೇಷ ರೂಪದಲ್ಲಿ ಈ ಪಾದಯಾತ್ರೆ ಮಾಡಿದ್ರು 9 ದಿನಗಳ ಕಾಲ ರಾತ್ರಿ ಜಾಗರಣೆ ಮತ್ತು ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇರುತ್ತದೆ. ಶ್ರೀ ದಾನಿಯಾಡಿ ಕುಮಾರ ಶ್ರೀ ತಿರುಪತಿ ನಾಯಕ ಮಹಾರಾಜರು ಚಂದಪ್ಪ ಲೋಕಪ್ಪ ಪೂಜಾರಿ ಧರ್ಮಪ್ಪ ಜಾಧವ್. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್ ಯಾದಗಿರಿ. ಎಲ್ಲ ಗುರು ಹಿರಿಯ ಸಮ್ಮುಖದಲ್ಲಿ ತಾಂಡೆ ನಾಯಕ್ ಕಾರ್ಬಾರಿ ಡಾವ್ಸಾಣ್ ಹಿರಿಯರು ಮತ್ತು ಯುವಕರು ಮತ್ತು ರಾಜಕೀಯ ಎಲ್ಲ ಮುಖಂಡರು ಇವತ್ತು ನಮ್ಮ ತಾಂಡದ ಮಾರನಾಳ ದೊಡ್ಡ ತಾಂಡದಿಂದ ನಾವು ಛಾಯಾ ಭಗವತಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಗಂಗಾ ಸ್ಥಳ ಮತ್ತು ಮುಖಾಂತರ ನಮ್ಮ ತಾಂಡದ ಹಿರಿಯ ಮುತ್ತಜ್ಜ ಆಗಿರುವಂಥ ಶ್ರೀವತ್ತ ಧಾನಿ ಮಾತಾ ಯಾಡಿ ಹಾಗೂ ಶ್ರೀವತ್ತ ಭಗತ್ ಬಾಪು ಹಾಗೂ ಶ್ರೀ ದಿವಂಗತ ಗೋವಿಂದ ಮಹಾರಾಜ್ ಬಾಪು ಅವರ ಸಮ್ಮುಖದಲ್ಲಿ ಈ ಒಂದು ಪಾದಯಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಲಾಗಿದೆ. ಇದು ನಮ್ಮ ತಾಂಡದ ಎಲ್ಲ ಗುರಿಯರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಲಾಗುತ್ತದೆ.